ವೇದಿಕೆ ಮೇಲಿರೋ ಎಲ್ಲ ಗಣ್ಯರಿಗೂ, ಇಲ್ಲಿ ಸೇರಿದಂಥ ಎಲ್ಲ ಅಧ್ಯಾಪಕರಿಗೂ, ಶಾರದಾ ಸ್ಕೂಲಿನ ಎಲ್ಲ ಸ್ಟಾಫ್ಗೂ, ಎಲ್ಲ ವಿದ್ಯಾರ್ಥಿಗಳಿಗೂ ನನ್ನ ನಮಸ್ಕಾರಗಳು. ನಾನು ನನ್ನ ಜೀವನದಲ್ಲಿ ಮೊದಲನೇ ಸಲ ಸ್ಟೇಜ್ ಮೇಲೆ ಬಂದಿರೋದು. ಎಲ್ಲ ಮಕ್ಕಳಿಗೂ ಸೆಕೆಂಡ್ PUC ಎಕ್ಸಾಮ್ ಬರೀತಾ ಇದ್ದೀರಾ. ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ. ಆಲ್ ದ ಬೆಸ್ಟ್, ಆಲ್ ದ ಬೆಸ್ಟ್ ವಿಶಸ್ ಫಾರ್ ಆಲ್ ದ ಸ್ಟೂಡೆಂಟ್ಸ್. ಎಲ್ಲರೂ ಎಕ್ಸಾಮ್ ಚೆನ್ನಾಗಿ ಬರೀರಿ, ಎಲ್ಲರೂ ಧೈರ್ಯವಾಗಿ ಎಕ್ಸಾಮ್ ಬರೀರಿ. ಯಾರು ಭಯ ಪಡೋಂಥ ಅವಶ್ಯಕತೆ ಏನಿಲ್ಲ. ಎಕ್ಸಾಮ್ನ ಸ್ವಲ್ಪ ಧೈರ್ಯವಾಗಿ, ಸ್ವಲ್ಪ ಖುಷಿಯಿಂದ ಎಕ್ಸಾಮಲ್ಲಿ ಓದಿ. ನಿಜವಾಗ್ಲೂ ಖಂಡಿತ ನಿಮಗೆ ಯಶಸ್ಸು ಸಿಗುತ್ತೆ. ಭಯ ಪಡ್ಕೊಂಡು ಓದಿದ್ರೆ ನಿಮ್ಗೆ ಯಾರಿಗೂ ಅದು ಟೆನ್ಷನಲ್ಲಿ ಯಾವುದೋ ಅದು ತಲೆಗತ್ತಲ್ಲ. ಖುಷಿಯಿಂದ ಓದಿ, ಸಬ್ಜೆಕ್ಟ್ನ ಇಷ್ಟಪಟ್ಟು ಓದಿ. ನಿಮ್ಗೆ ಯಾವ ಸಬ್ಜೆಕ್ಟ್ ಇಷ್ಟ ಆಗುತ್ತೋ ಅದರಲ್ಲಿ ಓದಿ ಮುಂದೆ ಬನ್ನಿ. ಎಲ್ಲರೂ ಯಶಸ್ಸು ಗಳಿಸಿ ನಿಮ್ಮ ಲೈಫಲ್ಲಿ ಮುಂದೆ ತುಂಬ ಸಾಧನೆ ಮಾಡೋಂಥದ್ದು ತುಂಬ ಇದೆ. ಎಲ್ಲರಿಗೂ ದೇವ್ರು ಒಳ್ಳೇದು ಮಾಡಲಿ. ಎಲ್ಲರಿಗೂ ಆಲ್ ದ ಬೆಸ್ಟ್ ವಿಶಸ್ ಎಲ್ಲ. ಥ್ಯಾಂಕ್ ಯು. ಆಮೇಲೆ ಒಂದೇ ಒಂದು ಸಣ್ಣ ವಿಷಯ, ಜೀವನದಲ್ಲಿ ವಿದ್ಯೆ ಎಷ್ಟು ಮುಖ್ಯನೋ ಅಷ್ಟೇ ಮುಖ್ಯ ನಿಮ್ಮ ವಿನಯ, ನಿಮ್ಮ ನಡತೆ ಮತ್ತು ನಿಮ್ಮ ಮುಂದಿನ ಜೀವನ. ಹಿರಿಯರಿಗೆ ಗೌರವ ಕೊಡೋದು, ಒಬ್ಬರನ್ನ ಕೀಳಾಗಿ ಕಾಣದೇ ಇರೋದಂಥದ್ದು. ನಿಮ್ದೆಲ್ಲ ಏನು ಇಲ್ಲದೇ ಇದ್ದರೆ ನೀವು ಓದಿದ ವಿದ್ಯೆಗೆ ಏನು ಬೆಲೆನೇ ಇರಲ್ಲ. ವಿದ್ಯೆ ಜೊತೆಗೆ ವಿನಯನೂ ಇರಬೇಕು, ಒಳ್ಳೆ ನಡತೆ ಇರಬೇಕು, ಹಿರಿಯರಿಗೆ ಗೌರವ ಕೊಡುವಂಥ ಒಂದು ಒಳ್ಳೆ ಬುದ್ಧಿ ಇರಬೇಕು. ಅದೆಲ್ಲ ಇದ್ದಾಗ ಮಾತ್ರ ವಿದ್ಯೆಗೆ ಒಂದು ಬೆಲೆ ಇರುತ್ತೆ ಅಂತ ನನ್ನ ಭಾವನೆ. ಸೊ ಎಲ್ಲರಿಗೂ ಒಳ್ಳೇದು ಮಾಡಲಿ. ದೇವರು ಆಲ್ ದ ಬೆಸ್ಟ್ ಫಾರ್ ಯು. ಥ್ಯಾಂಕ್ ಯು.